ಬಾವುಟ ನೇಯೋದು ಕೇವಲನಾ ನಿಂಗೆ? ಎಲ್ರಿಗೂ ಸಿಗಲ್ಲ ಇಂಥ ಪುಣ್ಯವಾದ ಕೆಲಸ. ಭಾರತದ ನೆಲದಲ್ಲಿ ಸಾವಿರಾರು ಊರುಗಳಿದೆ, 10 ಭಾಷೆಗಳಿದೆ. ಆದರೆ ಕನ್ನಡಿಗನಿಗೆ ಮಾತ್ರ ಬಾವುಟ ನೇಯೋ ಭಾಗ್ಯ ಸಿಕ್ಕಿರೋದು. ಅದನ್ನೇ ಬೇಡ ಅಂತ ಇದೆಯಾ ನೀನು? ನೀನು ಯಾರ್ಯಾರಿಗೆ ನಮಸ್ಕಾರ ಮಾಡ್ತೀಯ? ತಂದೆ ತಾಯಿಗೆ, ಆಮೇಲೆ ಗುರುಗೆ, ಆಮೇಲೆ ದೇವರಿಗೆ, ಆಮೇಲೆ ಆಮೇಲೆ ಯಾರಿಗೆ? ಬಾವುಟಕ್ಕೆ. ನಾವೆಲ್ರಿಗೂ ನಮಸ್ಕಾರ ಮಾಡಬೇಕಾದ್ರೆ ತಲೆನ ತಗ್ಸಿ ದೇಹನ ಕುಗ್ಸಿ ನಮಸ್ಕಾರ ಮಾಡ್ತೀವಿ. ಆದ್ರೆ ಬಾವುಟಕ್ಕೆ ತಲೆನ ಎತ್ತಿ ದೇಹನ ಹೀಗೆ ನೆಟ್ಟಿ ಮಾಡ್ಕೊಂಡು ನಮಸ್ಕಾರ ಮಾಡ್ತೀವಿ. ಯಾಕೆ ಗೊತ್ತಾ? ತನ್ನ ಮಕ್ಕಳು ತಲೆ ತಗ್ಸೋದನ್ನ ಆ ತಾಯಿ ಇಷ್ಟಪಡೋದಿಲ್ಲ. ನನ್ನ ಹಾಗೆ ಎತ್ತರಕ್ಕೆ ಬೆಳಿಲಿ ಅಂತ ಅವಳು ಆಸೆ ಪಡ್ತಾಳೆ, ಹರಿಸ್ತಾಳೆ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.